ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆನ್ಲೈನಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ. ಸೊ ಮನೇಲೇ ಕೂತ್ಕೊಂಡು ಏನೋ ಅಷ್ಟೋ ಕೆಲಸ ಮಾಡಿಕೊಂಡು ಆನ್ಲೈನಲ್ಲಿ ದುಡ್ಡನ್ನು ಮಾಡಬೇಕು. ಸೊ ಅಂದರೆ ಒಂದು 40 ವರ್ಷ ವಯಸ್ಸು ಆಗೋವರೆಗೂ ನಾವೇನಪ್ಪ ಅಂತಂದರೆ ಅಷ್ಟು ದುಡ್ಡನ್ನು ಮಾಡಬೇಕು. ಸೊ ಅಂದರೆ ಒಂದು ಎನರ್ಜಿ ಇರುತ್ತೆ, ಅದೇ ರೀತಿ ಒಂದು ಏನಪ್ಪ ಅಂತಂದರೆ ಒಂದು ಹುಮ್ಮಸ್ಸು ಅಂತೀವಿ ನಾವು. ಸೊ ಆ ಹುಮ್ಮಸ್ಸು ಕೂಡ ತುಂಬಾ ಇರುತ್ತೆ ಒಂದು 40 ವರ್ಷ ಆಗೋವರೆಗೂ. ಸೊ 40 ವರ್ಷ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ ಅದು ಡೌನ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನಾವು ಆ ಒಂದು ವಯಸ್ಸು ಆದ ಮೇಲೂ ಕೂಡ ನಮಗೆ ಇನ್ಕಮ್ ಬರ್ತಾನೆ ಇರಬೇಕು. ಸೊ ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂತಂದರೆ ಅದಕ್ಕೆ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಆ ಪ್ಯಾಸಿವ್ ಇನ್ಕಮಲ್ಲಿ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳು ಬರುತ್ತೆ. ಸೊ ಆ ಪ್ಲ್ಯಾಟ್ಫಾರ್ಮ್ಗಳನ್ನು ನೀವು ಸ್ಟಾರ್ಟ್ ಮಾಡಿ ಆರಾಮಾಗಿ ಕೆಲಸ ಮಾಡಿದ್ರಪ್ಪ ಅಂತಂದರೆ ಒಂದು ಸಾರಿ ಸೆಟ್ ಮಾಡಬೇಕಾಗುತ್ತೆ. ಸೊ ಸೆಟ್ ಮಾಡಿಕೊಂಡು ಆಮೇಲೆ ಅದರಿಂದ ಅರ್ನಿಂಗ್ಸ್ ಏನಿರುತ್ತಲ್ಲ ಅದು ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ. ಸೊ ಆ ಒಂದು ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳಿಗೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಏನಂತಂದರೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಅಲ್ಲ, ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಿ. ಒಂದೇ ಸ್ಟಾರ್ಟ್ ಮಾಡಿ, ಎಲ್ಲನೂ ಒಟ್ಟಿಗೆ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಅದರಲ್ಲಿ ಕೆಲಸ ಮಾಡೋದೇ ಇಲ್ವಾ ಅಥವಾ ಇದರಲ್ಲಿ ಕೆಲಸ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಏನಾಗುತ್ತಪ್ಪ ಅಂತಂದರೆ ಯಾವುದನ್ನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ಯಾವುದಾದ್ರೂ ಒಂದಲ್ಲಿ ಸ್ಟಾರ್ಟ್ ಮಾಡಿ. ಒಂದು ಸಾರಿ ನೀವು ರೀಚ್ ಆಗಿ ಆದ ಮೇಲೆ, ಅಂದರೆ ಒಂದು ಸಾರಿ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಅಷ್ಟು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆದ ಮೇಲೆ ಮತ್ತೊಂದು ಸ್ಟಾರ್ಟ್ ಮಾಡಿ. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ ಅದರಿಂದ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊತ ಏನಾಗ್ಬೋದು ಅಂದರೆ ಇದರಲ್ಲಿ ಕೂಡ ನಾವು ಕೆಲಸ ಮಾಡ್ಕೊತ ಹೋಗ್ಬೋದು. ಸೊ ಇವಾಗ ಫಸ್ಟ್ ಒನ್ ಏನಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಎಲ್ರಿಗೂ ಗೊತ್ತಿದೆ, ನಾನು ತುಂಬ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಏನಂತಂದರೆ ಹೊಸ ಒಂದು ವ್ಯೂವರ್ಸ್ಗಳಿಗೋಸ್ಕರ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ ಅಂತಂದರೆ, ಸೊ ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಆನ್ಲೈನಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ವೆಬ್ಸೈಟು ಸೊ ಆನ್ಲೈನಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾವೇನಪ್ಪ ಅಂತಂದರೆ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿಬಿಟ್ಟು ಆ ಪ್ರಾಡಕ್ಟ್ಗೆ ಅಂತ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕನ್ನು ನಾವು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ ಸೊ ಇದರಲ್ಲೆಲ್ಲ ಶೇರ್ ಮಾಡೋದು. ಸೊ ಶೇರ್ ಮಾಡಿ ಆದ ಮೇಲೆ ಸೊ ಆ ಒಂದು ನೀವು ಶೇರ್ ಮಾಡಿರೋಂಥ ಲಿಂಕ್ರಿಂದ ಏನಾಗುತ್ತಪ್ಪ ಅಂದರೆ ಯಾರಾದರೂ ಬೈ ಮಾಡಿದ್ರು ಅಂದ್ಕೊಳ್ಳಿ. ಸೊ ಬೈ ಮಾಡಿ ಆದ ಮೇಲೆ ಅದಕ್ಕೆ ನಿಮಗೆ ಏನಂತಂದರೆ ಒಂದು ಕಮಿಷನ್ ಇರುತ್ತೆ. ಸೊ ಆ ಪ್ರಾಡಕ್ಟ್ಗೆ ಏನಾಗಿರುತ್ತೆ, ಒಂದು ಕಮಿಷನ್ ಸೆಟ್ ಆಗಿರುತ್ತೆ. ಸೆಟ್ ಆದ ಮೇಲೆ ಆ ಒಂದು ಪ್ರಾಡಕ್ಟ್ ನೀವು ನಿಮ್ಮ ಲಿಂಕಿಂದ ಬೈ ಮಾಡಿದ್ರು ಅಂದ್ಕೊಳ್ಳಿ ಯಾರಾದರೂ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಆ ಸೆಟ್ ಆಗಿರುವಂಥ ಇನ್ಕಮ್ ಏನಿರುತ್ತೆ ಅಂದರೆ ಕಮಿಷನ್ ಏನಿರುತ್ತೆ ಅದು ನಿಮಗೆ ಬರುತ್ತೆ. ಸೊ ಈ ರೀತಿ ಅಂದರೆ ಬ್ರೋಕರ್ ಥರ ವರ್ಕ್ ಆಗುತ್ತೆ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇದರಿಂದ ಏನು ಮಾಡೋದಪ್ಪ ಅಂತಂದರೆ ನೀವು ಒಂದು ಸಾರಿ ಸೆಟ್ ಮಾಡಿ. ಸೊ ಸೆಟ್ ಮಾಡಿಕೊಂಡು ಆಮೇಲೆ ಒಂದು ಸಾರಿ ಪ್ರಮೋಟ್ ಮಾಡಿ. ಸೊ ಪ್ರಮೋಟ್ ಮಾಡ್ತಾ ಏನಾಗುತ್ತಪ್ಪ ಅಂತಂದರೆ ನೀವು ಅದ್ರ ಬಗ್ಗೆ ಕೆಲಸ ಮಾಡಿಲ್ಲ ಅಂದ್ರೂ ಆ ಪ್ರಾಡಕ್ಟ್ಸ್ಗಳಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಪ್ಯಾಸಿವ್ ಆಗಿ ಇನ್ಕಮ್ಸ್ ಬರ್ತಾನೆ ಇರುತ್ತೆ. ಸೊ ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಬರೋದು ಯಾವುದಪ್ಪ ಅಂತಂದರೆ ಯೂಟ್ಯೂಬ್. ಸೊ ಯೂಟ್ಯೂಬಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಫೇಸ್ಲೆಸ್ಸೇ ಯಾಕೆ ಮಾಡಬೇಕು? ಸೊ ಕೆಲವೊಬ್ಬರಿಗೆ ಏನಂತಂದರೆ ಆ ಒಂದು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಮಾತಾಡೋದಕ್ಕೆ ಒಂಥರ ಮುಜುಗರ ಅನ್ಬೋದು. ಸೊ ಮುಜುಗರ ಅಂತ ಒಂದು ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂಥವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಫೇಸ್ಲೆಸ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಯೂಟ್ಯೂಬಲ್ಲಿ ತುಂಬಾ ದುಡ್ಡಿದೆ. ಸೊ ಬಟ್ ಕ್ಯಾಟಗರಿ ಬೇಸಿಸ್ ಮೇಲೆ ಹೋಗುತ್ತೆ, ಬಟ್ ಅದು ಪರವಾಗಿಲ್ಲ. ಬಟ್ ಏನಂತಂದರೆ ದುಡ್ಡು ತುಂಬಾ ಇದೆ. ಸೊ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಯೂಟ್ಯೂಬಿಂದ ಸೊ ನೀವೊಂದು ಚಾನಲನ್ನು ಕ್ರಿಯೇಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಯೂಟ್ಯೂಬಲ್ಲಿ ಏನಂತಂದರೆ ನೀವು ಫೇಸ್ಲೆಸ್ ಚಾನಲ್ ಮಾಡಿ, ಬಟ್ ಕ್ಯಾಟಗರಿ ಬೇರೆ ಬರುತ್ತೆ. ಸೊ ಕುಕ್ಕಿಂಗು, ಟ್ರಾವೆಲ್ಲು, ಟೆಕ್ಕಲ್ಲಿ ಬರುತ್ತೆ, ಫೈನಾನ್ಸಲ್ಲಿ ಬರುತ್ತೆ, ತುಂಬಾ ಬರುತ್ತೆ. ಬಟ್ ಏನಂತಂದರೆ ಕೆಲವೊಂದು ಫೇಸ್ಲೆಸ್ ಚಾನಲ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಕ್ರಿಯೇಟ್ ಮಾಡಿಕೊಂಡು ನೀವೇನಪ್ಪ ಅಂತಂದರೆ ಯೂಟ್ಯೂಬಿಂದ ಕೂಡ ನೀವು ಅಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಡ್ರಾಪ್ ಶಿಪ್ಪಿಂಗ್. ಸೊ ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು? ಸೊ ತುಂಬ ಜನರಿಗೆ ಒಂದು ಗೊತ್ತಿಲ್ದಿರೋವಂಥದ್ದು. ಸೊ ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನಂತಂದರೆ ಇವಾಗ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇಲ್ಲ. ಸೊ ಒಂದು ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮಗೆ. ನಮ್ಮ ಹತ್ರ ಪ್ರಾಡಕ್ಟ್ಸೇ ಇಲ್ಲ, ಬಟ್ ನಾವು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡಿಕೊಂಡು ವೆಬ್ಸೈಟಿಂದ ಸೇಲ್ ಮಾಡ್ಬೋದು. ಯಾವ ಥರ ಅದನ್ನು ಡ್ರಾಪ್ ಶಿಪ್ಪಿಂಗ್ ಅಂತಲೇ ಕರೀತಾರೆ. ಸೊ ಇವಾಗ ನಾವು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡಿಕೊಂಡು ಪ್ರಾಡಕ್ಟ್ಗಳನ್ನು ಹಾಕಿ ಪ್ರಾಡಕ್ಟನ್ನು ಸೇಲ್ ಮಾಡಬೇಕಪ್ಪ ಅಂತಂದರೆ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇರಬೇಕು. ಸೊ ಆ ಪ್ರಾಡಕ್ಟ್ಸನ್ನು ನಾವು ತರಿಸ್ಬೇಕು, ಇನ್ವೆಂಟ್ರಿ ಮಾಡಬೇಕು. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದೇ ನಾವು ಏನಪ್ಪ ಅಂತಂದರೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಪ್ರಾಡಕ್ಟನ್ನು ಹಾಕ್ಬಿಟ್ಟು ನಾವು ಮಾಡ್ಬೋದು. ಅದನ್ನು ಡ್ರಾಪ್ ಶಿಪ್ಪಿಂಗ್ ಅಂತ ಕರಿತೀವಿ. ಸೊ ಒಂದು ಹೋಲ್ಸೇಲರನ್ನು ಹುಡ್ಕೊಳ್ಳೋದು. ಸೊ ಹೋಲ್ಸೇಲರ್ ಹತ್ರ ಒಂದು ಪ್ರೈಸನ್ನು ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಒಂದು ಫಾರ್ ಎಕ್ಸಾಂಪಲ್ ಟಿ ಶರ್ಟ್ ಅಂದ್ಕೊಳ್ಳಿ. ಸೊ ನಮಗೆ ಆ ಹೋಲ್ಸೇಲಿಂದ ಟಿ ಶರ್ಟ್ ಏನಪ್ಪ ಅಂತಂದರೆ 200 ರೂಪಾಯಿಗೆ ಬರ್ತಾಯಿದೆ ಅಂದ್ಕೊಳ್ಳಿ.
ಸೊ ಆ 200 ರೂಪಾಯಿ ಟಿ ಶರ್ಟನ್ನು ನಮ್ಮ ವೆಬ್ಸೈಟಲ್ಲಿ ಏನಂತಂದರೆ 350-400 ರೂಪಾಯಿಗೆ ನಾವು ಹಾಕೋದು. ಸೊ ಲಿಸ್ಟ್ ಮಾಡೋದು ನಮ್ಮ ವೆಬ್ಸೈಟಲ್ಲಿ. ಲಿಸ್ಟ್ ಮಾಡಿಬಿಟ್ಟು ಅದನ್ನು ಯಾರಾದರೂ ಬೈ ಮಾಡಿದ್ರು ಅಂದ್ಕೊಡಿ. ಸೊ ಆ ಟಿ ಶರ್ಟನ್ನು ನಾವು ಅವನ ಹೋಲ್ಸೇಲರ್ ಹತ್ರ ಬೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾರಾದರೂ ಬೈ ಮಾಡಿದ್ರಪ್ಪ ಅಂತಂದರೆ ಡೈರೆಕ್ಟಾಗಿ ಏನಂತಂದರೆ ಅವನಿಗೆ ಅದು ಹೋಗುತ್ತೆ ಹೋಲ್ಸೇಲರ್ ಹತ್ರ. ಸೊ ಹೋಲ್ಸೇಲರ್ ಹತ್ರ ಹೋಗಿ ಆದಮೇಲೆ ಅವನೇನು ಮಾಡ್ತಾನಪ್ಪ ಅಂತಂದರೆ ಕಂಪ್ಲೀಟಾಗಿ ಆ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿಬಿಟ್ಟು ನಮ್ಮ ಒಂದು ಕ್ಲೈಂಟ್ಸ್ಗೆ ಏನು ಮಾಡ್ತಾನೆ, ಡಿಸ್ಪ್ಯಾಚ್ ಮಾಡ್ತಾನೆ. ಸೊ ಡೆಲಿವರಿ ಕೂಡ ಮಾಡ್ತಾನೆ. ಸೊ ಇದನ್ನು ನಾವು ಡ್ರಾಪ್ ಶಿಪ್ಪಿಂಗ್ ಅಂತ ಕರಿತೀವಿ. ಸೊ ನಾವು ಪ್ರಾಡಕ್ಟನ್ನು ಬೈ ಮಾಡೋ ಅವಶ್ಯಕತೆ ಇಲ್ಲ, ಅದೇ ರೀತಿ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ, ನೆಕ್ಸ್ಟು ಅದನ್ನು ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ, ಡಿಸ್ಪ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ, ಡೆಲಿವರಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಕಂಪ್ಲೀಟಾಗಿ ಹೋಲ್ಸೇಲರ್ ಮಾಡ್ತಾನೆ. ನಾವು ಮಾಡೋಂಥದ್ದು ಏನಪ್ಪ ಅಂತಂದರೆ ಜಸ್ಟ್ ನಮ್ಮ ಮಾರ್ಜಿನನ್ನು ಇಟ್ಕೊಂಡು ನಮ್ಮ ವೆಬ್ಸೈಟ್ ಅಥವಾ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಯೇಟ್ ಮಾಡಿಕೊಂಡು ಏನು ಮಾಡೋದು, ಅದನ್ನು ಸೆಲ್ ಮಾಡೋದು. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಅವನಿಗೂ ಜಾಸ್ತಿ ಸೇಲ್ ಆಗುತ್ತೆ, ನಮಗೂ ಕಮಿಷನ್, ಅಂದರೆ ನಮ್ಮ ಮಾರ್ಜಿನ್ ಏನಿರುತ್ತೆ ಅದು ಕೂಡ ಬರುತ್ತೆ. ಇದನ್ನು ಡ್ರಾಪ್ ಶಿಪ್ಪಿಂಗ್ ಅಂತಲೇ ಕರಿತೀವಿ. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಡಿಜಿಟಲ್ ಪ್ರಾಡಕ್ಟ್ಸ್. ಸೊ ಡಿಜಿಟಲ್ ಪ್ರಾಡಕ್ಟ್ಸ್ ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಸಾರಿ ಕ್ರಿಯೇಟ್ ಮಾಡುವಂಥದ್ದು, ಒಂದು ಸಾರಿ ಕ್ರಿಯೇಟ್ ಮಾಡಿ ಒಂದು ಸಾರಿ ಲಿಸ್ಟಿಂಗ್ ಮಾಡಿ ಬಿಟ್ರಿ ಅಂತಂದರೆ ಅದನ್ನು ತಿರ್ಗಾ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಒಂದು ಸಾರಿ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ವೆಬ್ಸೈಟ್ ಅಥವಾ ಬ್ಲಾಗ್ ಅಥವಾ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಒಂದು ಸಾರಿ ಪ್ರಮೋಟ್ ಮಾಡಿ ಬಿಟ್ರಿ ಅಂತಂದರೆ ಸೊ ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೆ, ಇನ್ಸ್ಟಾದವರು ಪರ್ಚೇಸ್ ಮಾಡ್ತಾನೆ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಅದರಿಂದ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗ್ತಾನೆ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದೊಂದು ಪಾಯಿಂಟ್. ಸೊ ಡಿಜಿಟಲ್ ಪ್ರಾಡಕ್ಟಲ್ಲಿ ತುಂಬ ಬರುತ್ತೆ. ಇ ಬುಕ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಆಡಿಯೋ ಕೋರ್ಸಸ್ ಆಗಿರ್ಬೋದು, ವಿಡಿಯೋ ಕೋರ್ಸಸ್ ಆಗಿರ್ಬೋದು. ಸೊ ಇದೆಲ್ಲನೂ ಡಿಜಿಟಲ್ ಪ್ರಾಡಕ್ಟ್ಸಲ್ಲಿ ಬರುತ್ತೆ. ಸೊ ಇದಷ್ಟು ಪ್ಲ್ಯಾಟ್ಫಾರ್ಮ್ಗಳನ್ನು ನೀವು ಮಾಡೋದ್ರಿಂದ ಅಂದರೆ ಎಲ್ಲನೂ ಒಟ್ಟಿಗೆ ಮಾಡೋದಕ್ಕೆ ಹೋಗ್ಬಿಡಿ, ಒಂದೊಂದಾಗಿ ಮಾಡ್ತಾ ಹೋಗಿ. ಸೊ ಅದಕ್ಕೋಸ್ಕರ ಏನು ಮಾಡಿ, ಸೆಟ್ ಮಾಡಿ ನಿಮ್ಮ ಟೈಮಿಂಗ್ಸನ್ನು, ನಿಮ್ಮ ಗೋಲನ್ನು ಸೆಟ್ ಮಾಡಿಕೊಂಡು ಈಸಿಯಾಗಿ ಪ್ರೊಸೆಸನ್ನು ಮಾಡ್ತಾ ಹೋಗಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.